ಆಪರೇಷನ್ ಲೋಟಸ್ ಯಶಸ್ಸಿಗೆ ಬಿಜೆಪಿ ಗರುಡಾಚಯನ ಮಹಾಯೋಗದ ಮೊರೆಯನ್ನ ಹೋಗಿದೆ. ಸರ್ಕಾರ ಉರುಳಿಸುವ ಸಲುವಾಗಿ ಅಪರೂಪದ ಮಹಾಯಾಗವನ್ನ ಬಿಜೆಪಿ ನಾಯಕರು ಬೆಂಗಳೂರಿನಲ್ಲಿ ಮಾಡಿಸ್ತಾ ಇದ್ದಾರೆ. 60 ವರ್ಷಗಳ ಹಿಂದೆ ಶೃಂಗೇರಿ ಮಠದಲ್ಲಿ ಈ ಮಹಾಯಾಗ ನಡೆದಿತ್ತು. ಅದು ಬಿಟ್ರೆ ಈ ಯಾಗ ನಡೀತಾ ಇರುವುದು ಇದೇ ಮೊದಲು. ಮೊನ್ನೆಯಿಂದಲೇ ಬಿಇಎಲ್ ವೃತ್ತದ ಬಳಿಯ ಗಣಪತಿ ದೇವಸ್ಥಾನದಲ್ಲಿ ಗರುಡಾಚಯನ ಯಾಗ ನಡೀತಾ ಇದೆ. ಫೆಬ್ರವರಿ 10ರವರೆಗೆ ಅಂದ್ರೆ 8 ದಿನಗಳ ಕಾಲ ಗರುಡಾಚಯನ ಮಹಾಯಾಗ ನಡೆಯಲಿದೆ. ಯಾಗಕ್ಕೆ ಬರೋಬ್ಬರಿ 30 ಲಕ್ಷ ಖರ್ಚಾಗ್ತಿದೆ. ಕೇಂದ್ರದ ಹಾಲಿ ಸಚಿವರೊಬ್ಬರು ಮತ್ತು ನಗರದ ಬಿಜೆಪಿ ಶಾಸಕರೊಬ್ಬರ ನೇತೃತ್ವದಲ್ಲಿ ಮಹಾಯಾಗ ಮಾಡಿಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಇದಕ್ಕೆ ಶಾಸಕ ಮುನಿರತ್ನ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಅಧಿಕಾರದಲ್ಲಿ 2020 ಮಾಡಿದಾಗ ಅವತ್ತು ನಾವು ವಿರೋಧ ಪಕ್ಷದಲ್ಲಿ ಇದ್ವಲ್ಲ, ಯಾತಕ್ಕೆ ಸುಮ್ಮನೆ ಅಭಿವೃದ್ಧಿ ಬಗ್ಗೆ ಸಲಹೆಗಳನ್ನು ಕೊಡಿ. ಹೋಮ ಮಾಡ್ತೀರಿ, ಪೂಜೆ ಮಾಡ್ತೀರಿ, ಯಜ್ಞಗಳು ಮಾಡ್ತೀರಿ, ಇದೆಲ್ಲ ಯಾತಕ್ಕೆ? ಪ್ರಕೃತಿ ವಿಕೋಪಗಳು ಯಾವುದು ನಮ್ಮಲ್ಲಿ ಬರದೇ ಇರಲಿ, ಮಳೆ ಬರಲಿ, ಸಾರ್ವಜನಿಕರಿಗೆ ನೆಮ್ಮದಿಯ ಜೀವನ ಕಲ್ಪಿಸೋದಕ್ಕೆ ಏನು ಬೇಕೋ ಅಂಥದಕ್ಕೆ ಹೋಮ ಯಜ್ಞ ಅವನುಗಳು ಮಾಡ್ರಿ. ಅದು ಬಿಟ್ಬಿಟ್ಟು ಸರ್ಕಾರ ಬೀಳ್ಸೋಕ್ಕೆ ಪೂಜೆಗಳು ಮಾಡ್ತೀರಿ, ಸರ್ಕಾರ ಬೀಳ್ಸೋದಕ್ಕೆ ಹೋಮಗಳನ್ನ ಮಾಡ್ತೀರಿ, ಆಪರೇಷನ್ ಕಮಲ ಅಂತೀರಿ. ಯಾರಿದ್ದಾರೆ ನಿಮ್ಮ ಹತ್ರ ಆಪರೇಷನ್ ಕಮಲಕ್ಕೆ ಒಳಗಾಗವರು? ಹಿಂದೆ ಆಪರೇಷನ್ ಕಮಲಕ್ಕೆ ಒಳಗಾಗಿ ಎಷ್ಟು ಜನ ನರಕಯಾತನೆ ಅನುಭವಿಸಿದ್ದಾರೆ ಶಾಸಕರುಗಳು. ನಿಮ್ಮ ಸ್ವಾರ್ಥಕ್ಕೆ ನೀವು ಬರ್ಮಾಡ್ಕೊಳ್ತೀರಿ, ಆಮೇಲೆ ಅವ್ರನ್ನ ಕಾಲು ಕಸಕ್ಕಿಂತ ಕಡೆಯಾಗಿ ನೋಡ್ತೀರಿ. ಕುಮಾರಸ್ವಾಮಿ ಬಜೆಟ್ ಮಂಡಿಸಲ್ಲ ಅಂತಿದ್ದಾರೆ ಬಿಜೆಪಿಯವರು. ಆದರೆ ಬಿಜೆಪಿಯವರ ಮಾತು ನಡೆಯಲ್ಲ ಎಂದು ಕಾಂಗ್ರೆಸ್ ಶಾಸಕ ಮುನಿರತ್ನ ಹೇಳಿದ್ದಾರೆ. ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮುನಿರತ್ನ, ಕುಮಾರಸ್ವಾಮಿ ಬಜೆಟ್ ಮಂಡಿಸಿದ್ರೆ ಬಿಜೆಪಿ ನನಗೆ 5 ಕೋಟಿ ರೂಪಾಯಿ ಮಾತ್ರ ಕೊಡ್ಲಿ. ಒಂದ್ ವೇಳೆ ಕುಮಾರಸ್ವಾಮಿ ಬಜೆಟ್ ಮಂಡಿಸದೇ ಇದ್ರೆ ನನ್ನ ಕುರುಕ್ಷೇತ್ರ ಸಿನಿಮಾವನ್ನ ಬಿಜೆಪಿಯವರಿಗೆ ಬಿಟ್ಕೊಡ್ತೇನೆ ಅಂತ ಬಿಜೆಪಿಯವರಿಗೆ ಸವಾಲನ್ನ ಹಾಕಿದ್ದಾರೆ. ಕುರುಕ್ಷೇತ್ರ ಸಿನಿಮಾ ಏಪ್ರಿಲ್ 5ಕ್ಕೆ ರಿಲೀಸ್ ಆಗ್ತಾ ಇದೆ. ಕುಮಾರಸ್ವಾಮಿ ಬಜೆಟ್ ಮಂಡಿಸೋದು ಅನುಮಾನ ಎಂಬ ಬಿಜೆಪಿ ನಾಯಕರ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಶಾಸಕ ಮುನಿರತ್ನ ಈ ರೀತಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ಬೀಳಿಸುವ ಪ್ರಯತ್ನದಲ್ಲಿ ಕೊನೆಯ ಅಸ್ತ್ರವನ್ನ ಈ ಬಜೆಟ್ ಅಧಿವೇಶನದಲ್ಲಿ ಪ್ರಯೋಗ ಮಾಡ್ತಿದೆ. ಈ ಹಂತದಲ್ಲಿ ಇದೇ ಬಜೆಟ್ ಅಧಿವೇಶನದಲ್ಲಿ ಬಿಜೆಪಿಯ ಈ ಪ್ರಯತ್ನವನ್ನ ವಿಫಲ ಮಾಡೋಕ್ಕೆ ಅಂದ್ರೆ ವಿಫಲ ಆಗುತ್ತೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನ ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ಅವರು ಹೇಳ್ತಿದ್ದಾರೆ. ಅದೇ ಅಲ್ಲದೆ ಬಿಜೆಪಿಯವರ ಜೊತೆ ಒಂದು ಪಂದ್ಯನೂ ಕೂಡ ಅವರು ಇಟ್ಟಿದ್ದಾರೆ, ಒಂದು ಚಾಲೆಂಜ್ ಕೂಡ ಅವರು ಹಾಕಿದ್ದಾರೆ. ನಮ್ಮ ಜೊತೆ ಶಾಸಕರ ಖುದ್ದಾಗಿದ್ದಾರೆ. ಅವರು ಯಾವ ಚಾಲೆಂಜ್ ಬಿಜೆಪಿಯವರ ಮುಂದೆ ಇಟ್ಟಿದ್ದಾರೆ ಅವರೇ ಅದನ್ನ ಹೇಳ್ತಾರೆ. ಸರ್ ನಮಸ್ತೆ. ಬಿಜೆಪಿಯವರು ಈಗ ಕುಮಾರಸ್ವಾಮಿ ಅವರು ಬಜೆಟ್ ಮಂಡನೆ ಮಾಡಲ್ಲ, ಅದು ಅನುಮಾನ ಅನ್ನುವಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಆ ಹೇಳಿಕೆಗಳನ್ನ ನೀವು ಯಾವ ರೀತಿ ಸ್ವೀಕಾರ ಮಾಡಿದ್ದೀರಾ? ಮತ್ತೆ ನೀವು ಒಂದು ಸವಾಲು ಕೂಡ ಹಾಕಿದ್ದೀರಾ, ಆ ಸವಾಲೇನು ಅಂತ ಸರ್? ಕರ್ನಾಟಕ ರಾಜ್ಯದ ಜನತೆಗೆ ಗೊಂದಲದ ಹೇಳಿಕೆಗಳನ್ನ ನೀಡಿ ಸರ್ಕಾರ ಇರಲ್ಲ, 1 ದಿನ 2 ದಿನ ಅಂತ ಇದೇ ರೀತಿ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಕೆಲಸ ಮಾಡೋದಕ್ಕಿರೋಂಥ ಸರ್ಕಾರನ ನೆಮ್ಮದಿಯಾಗಿ ಬಿಡಿ. ಜನತೆ ನಿಮಗೆ ವಿರೋಧ ಪಕ್ಷದಲ್ಲಿರೋದಕ್ಕೆ ಮತಗಳನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನು ಪ್ರಾಮಾಣಿಕವಾಗಿ ಆ ಕೆಲಸ ಮಾಡಿ. ಹೋಮಗಳನ್ನ ಮಾಡ್ತೀರಿ, ಪೂಜೆಗಳನ್ನ ಮಾಡ್ತೀರಿ, ಅದು ಪ್ರಕೃತಿ ಯಾವುದು ವಿಕೋಪ ಸಂಭವಿಸದೇ ಇರಲಿ ಅಂತ ಹೋಮ ಮಾಡ್ರಿ. ಮಳೆ ಚೆನ್ನಾಗಿ ಆಗಲಿ ಅಂತ ಹೋಮ ಮಾಡ್ರಿ. ಬೆಳೆ ಚೆನ್ನಾಗಿ ಬರಲಿ ಅಂತ ಪೂಜೆಗಳನ್ನ ಮಾಡಿ. ಅಧಿಕಾರಕ್ಕೋಸ್ಕರ ಪೂಜೆಗಳು ಮಾಡ್ತೀರಿ. ಯಾವ ದೇವ್ರ ತಾನೇ ಮೆಚ್ಚತಾನ ಇದು? ಮಾತಿಗೆ ಮುಂಚೆ ದೇವ್ರ ಹೆಸರು ಹೇಳ್ತೀರಿ. ಹಂಗಾರೆ ನಾವೆಲ್ಲ ಯಾರು? ದೇವ್ರು ನಿಮಗೆ ಮಾತ್ರನೇ ಇರೋದು. ಅಂದರೆ ನಾವೇನು ದೇವ್ರ ಕೈ ಮುಗಿಯಲ್ವಾ? ನಾವೇನು ದೇವ್ರನ್ನ ನಂಬೋದಿಲ್ವ? ನೀವೇನ ನಂಬೋದು? ಪೂಜೆ ಮಾಡ್ತೀನಿ ಪೂಜೆಯಲ್ಲೇ ಸರ್ಕಾರ ಬೀಳ್ಸಂಗಿರಿ. ಎಲ್ಲರೂ ಪೂಜೆಗಳು ಮಾಡಿ ಒಬ್ಬರ ಮೇಲೆ ಒಬ್ಬರು ಮಾಡಿಬಿಟ್ಟಿರೋರು. ದಯವಿಟ್ಟು ರಾಜಕೀಯಕ್ಕೋಸ್ಕರ ಧರ್ಮನ ಮತ್ತು ದೇವ್ರ ಹೆಸರನ್ನ ಬಳಸ್ಕೋಬೇಡಿ. ಸರ್ಕಾರ 5 ವರ್ಷ ಆಡಳಿತ ಮಾಡ್ತಾ ಇದೆ, ಖಂಡಿತವಾಗ್ಲೂ ಮಾಡುತ್ತೆ. ಸರ್ಕಾರಕ್ಕೆ ಸರ್, ಈಗ ಸರ್ಕಾರ ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಬಜೆಟ್ ಮಂಡನೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸದ ನುಡಿಗಳನ್ನು ಹೇಳ್ತಾ ಇದ್ದೀರಾ. ಬಿಜೆಪಿಯವರಿಗೆ ಒಂದು ಸವಾಲು ಹಾಕಿದ್ದೀರಾ. ಆ ಸವಾಲು ಏನು ಅಂತ ಒಂದು ಬಹಿರಂಗಪಡಿಸ್ಬಿಡಿ ಸರ್. ಕುರುಕ್ಷೇತ್ರ ಸಿನಿಮಾನೇ ಒಂದು ಜೂಜಾಟ. ಆ ಜೂಜಾಟದ ಸಿನಿಮಾನೇ ನಾನು ಅವ್ರಿಗೆ ಹೇಳ್ತೀನಿ, ನಿಮ್ಮಲ್ಲಿ ಅಷ್ಟೊಂದು ವಿಶ್ವಾಸ ಇದ್ದರೆ ಬನ್ನಿ. ಇಡೀ ನನ್ನ ಚಿತ್ರಣ ಕರ್ನಾಟಕ ರಾಜ್ಯಾದ್ಯಂತ ಏಪ್ರಿಲ್ 5ನೇ ತಾರೀಕು ಬಿಡುಗಡೆ ಮಾಡ್ತಾ ಇದ್ದೀನಿ. 8ನೇ ತಾರೀಕು ಕುಮಾರಸ್ವಾಮಿ ಅವರು ಬಜೆಟ್ ಮಂಡನೆ ಮಾಡೇ ಮಾಡ್ತಾರೆ.
ಆಗ ಒಂದು ವೇಳೆ ಮಾಡಿಲ್ಲ ಅಂದರೆ ಈ ಸಿನಿಮಾನ ಬರೀ 5 ಕೋಟಿಗಳಿಗೆ ನಿಮಗೆ ನಾನು ಕೊಟ್ಬಿಡ್ತೇನೆ. ಬಡ್ಜೆಟ್ ಮಂಡಿಸ್ತಾರೆ, ಈ ರಾಜ್ಯ ಏನು ನಾವು ಮಾತು ಕೊಟ್ಟಿದ್ದೇವೆ 5 ವರ್ಷ ಸರ್ಕಾರ ನಡೆಯುತ್ತೆ. ಬಿಜೆಪಿ ಅವ್ರಿಗೆ ನಿಜವಾಗ್ಲೂ ದೊಡ್ಡ ಸವಾಲು ಸರ್ ಇದು. ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅಂತ ನಿಮ್ಗೆ ನಂಬಿಕೆ ಇದೆಯಾ ಅಂತ? ಅವರು ಎಲ್ಲಿ ಕರೆದ್ರೂ ಬರವಣಿಗೆಯಲ್ಲಿ ನಾನು ಪತ್ರದ ಮುಖಾಂತರ ಈ ಪಂದ್ಯಕ್ಕೆ ಒಪ್ಕೊಂಡು ನಾನು ಕೊಡೋಕ್ಕೆ ಸಿದ್ಧವಾಗಿದ್ದೇನೆ. ಅವ್ರು ಯಾವಾಗ ಬೇಕಾದ್ರೂ ಬರ್ಬೋದು. ಬಿಜೆಪಿಯಲ್ಲೂ ಕೂಡ ಕೆಲವರು ಸರ್ಕಾರ ಬೀಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಇಡೀ ಬಿಜೆಪಿ ಅವ್ರಿಗೆ ಅಥವಾ ಯಡಿಯೂರಪ್ಪನವ್ರಿಗೆ ಅಥವಾ ಯಾರು ಪ್ರಯತ್ನ ಪಡ್ತಿದ್ದಾರೆ ಅವ್ರಿಗೆ ಈ ಸವಾಲು? ಯಾರಿಗೆ ಸವಾಲು? ಈಗ ಬಿಜೆಪಿ ಪಾರ್ಟಿನಲ್ಲೂ ಸಹ ಚಲನಚಿತ್ರ ನಿರ್ಮಾಪಕರಿದ್ದಾರೆ, ವಿತರಕರು ಇದ್ದಾರೆ, ಸಿನಿಮಾ ರಂಗ ಬಲ್ಲವರು ಇದ್ದಾರೆ. ಅವರುಗಳಿಗೆ ಮತ್ತೆ ಯಡಿಯೂರಪ್ಪನವರಿಗೆ ನಾನು ಹೇಳ್ತಾ ಇದ್ದೇನೆ, ಇನ್ನು ಮುಂದಕ್ಕಾದರೂ ಇದನ್ನು ಬಿಟ್ಟು ಈ ನನ್ನ ಮಾತನ್ನು ಒಪ್ಪಿಕೊಂಡು ಅವರು ಯಾರನ್ನ ಕಳಿಸ್ತಾರೋ ಕಳಿಸ್ಕೊಟ್ರೆ, ಅವ್ರ ವಿತರಕರಿರ್ಬೋದು, ನಿರ್ಮಾಪಕರಿರ್ಬೋದು, ಕಳಿಸ್ಕೊಟ್ರೆ ನಾನು ಅವ್ರ ಜೊತೆ ಈ ಪಂದ್ಯಕ್ಕೆ ಸಿದ್ಧವಾಗಿದ್ದೇನೆ. ಸರಿ, ಏನೋ ಒಂದು ಇಲ್ದೇನೆ ಬಿಜೆಪಿ ಅವರು ಈ ಪ್ರಯತ್ನಕ್ಕೆಲ್ಲ ಕೈ ಹಾಕಲ್ಲ. ಈಗ ನಿಮ್ಮದೇ 4 ಜನ ಶಾಸಕರು ಅವ್ರ ಲಿಂಕಲ್ಲಿದ್ದಾರೆ, ನಿಮ್ಮ ಕೈಗೆ ಸಿಗ್ತಾನೆ ಇಲ್ಲ. ಅವರು ರಾಜೀನಾಮೆ ಕೊಡಿಸೋದು ಅಥವಾ ಇವರು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋದು ಏನೋ ಒಂದು ಪ್ರಯತ್ನ ಮಾಡ್ತಾರೆ. ಆ ಶಾಸಕರು ನಿಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ರಾ ಅಥವಾ ಬಿಜೆಪಿ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ? ಖಂಡಿತವಾಗ್ಲೂ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದಿಂದಾಗಲಿ JDS ಪಕ್ಷದಿಂದಾಗಲಿ ಯಾರು ಒಬ್ಬರೂ ಸಹ ಬಿಜೆಪಿ ಪಕ್ಷಕ್ಕೆ ಹೋಗೋ ಪ್ರಶ್ನೆನೇ ಇಲ್ಲ. ನಮ್ಮಲ್ಲಿ ಮನಸ್ತಾಪಗಳಿರೋಂಥವ್ರನ್ನ ನಾವಿದ್ದೀವಿ ಅಂತ ಅವ್ರನ್ನ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ಕುಟುಂಬ ಅಂದಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಇರುತ್ತೆ, ಅದು ಏನೇ ಇದ್ರೂ ನಾವು ಬಗೆಹರಿಸ್ಕೊಳ್ತೇವೆ. ನಮ್ಮಗಳ ಮಧ್ಯೆ ಬಂದು ಇವರು ಉಳಿಯಿಂದ ಅಂತ ಕೆಲಸ ಮಾಡೋದು ಬೇಡ. ಇವರು ಸುಮ್ಮನಿದ್ರೆ ಸಾಕು. ಎಲ್ಲಿ ಒಂದು ಮನೆಯಲ್ಲಿ ಅಣ್ಣ ತಮ್ಮದಿರಿರ್ತಾರೆ, ತಾಯಿ ಮಗ ಇರ್ತಾರೆ, ತಂದೆ ಮಗ ಇರ್ತಾರೆ, ಯಾವುದೋ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನೇ ಇಟ್ಕೊಂಡು ಇವರು ಆ ಮನೆ ಒಡೆಯೋದಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅದು ಆಗೋದಿಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ಅದು ನಡೆಯೋದಿಲ್ಲ. 4 ಶಾಸಕರು ಈ ಅಧಿವೇಶನಕ್ಕೆ ಬರ್ತಾರೆ ಅಂತ ನಂಬಿಕೆ ಇದೆಯಾ ನಿಮಗೆ? ಖಂಡಿತವಾಗ್ಲೂ ಬರ್ತಾರೆ. ಯಾವುದೇ ಕಾರಣಕ್ಕೂ ಯಾರೊಬ್ಬರನ್ನೂ ಸಹ ಅವರು ಕರ್ಕೊಂಡೋಗೋದಕ್ಕಾಗಲಿ ಅಥವಾ ಸಭೆಗೆ ಬರದೇ ಇರೋ ರೀತಿ ಮಾಡೋದಾಗಲಿ ಆಗೋದಿಲ್ಲ. ಹಾಗೆ ಆಗುತ್ತೆ. ಥ್ಯಾಂಕ್ ಯು ಸರ್. ಇದು ಬಿಜೆಪಿ ಅವ್ರ ಮುಂದೆ ಶಾಸಕ ಮುನಿರತ್ನ ಇರ್ತಾ ಇರುವಂತಹ ಸವಾಲು. ಇಡೀ ಸಿನಿಮಾವನ್ನು 5 ಕೋಟಿಗೆ ನಾನು ಇಡ್ತಾ ಇದ್ದೇನೆ, ಅವ್ರು ಏನು ಹೇಳಿಕೆ ಕೊಡ್ತಾ ಇದ್ದಾರೆ ಬಜೆಟ್ ಮಂಡನೆ ಅನುಮಾನ ಅಂತ, ಅದಾಗಲಿಲ್ಲ ಅಂತಂದ್ರೆ ಅಂತ. ಒಟ್ಟಾರೆಯಾಗಿ ಮುನಿರತ್ನ ಅವರ ಈ ಸವಾಲನ್ನು ಬಿಜೆಪಿ ಅವರು ಸ್ವೀಕಾರ ಮಾಡ್ತಾರಾ ಇಲ್ವಾ ಅನ್ನಂತ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆ ಮಸೂದ್ ದೊಡ್ಡಬಾಗಿಲು, ಪಬ್ಲಿಕ್ ಟಿವಿ, ಬೆಂಗಳೂರು.